ಕಂಗ್ರ್ಯಾಚುಲೇಷನ್ಸ್, ನೀವು ತಾಯಿ ಆಗ್ತಿದ್ದೀರಾ. ಈ ವಯಸ್ಸಲ್ಲಿ ಕಲಿಗಾಲ ಅಂತ ದೊಡ್ಡವರು ಸುಮ್ನೆ ಹೇಳಿಲ್ಲ. ಕಾರ್ಯಕ್ಕಿಲ್ದಿರೋ ನಾಚಿಕೆ ಶುಭ ಕಾರ್ಯಕ್ಕೆ ಅಕ್ಕಮ್ಮ. ನನ್ನ ಮನಸ್ಸು ಹೇಳ್ತಾ ಇದೆ, ಇನ್ಮೇಲೆ ನಾವು ಖಂಡಿತ ಚೆನ್ನಾಗಿರ್ತೀವಿ ಕಂದ. ತಲೆ ಕೆಡ್ಸ್ಕೊಂಡೆಲ್ಲ ಓದಿದ್ದೆ, ಎಕ್ಸಾಮ್ ಬರೆಯೋದು ಬಿಟ್ಟೆ ಈಗ ಪಾಸ್ ಆಗ್ತೀನೋ ಇಲ್ವೋ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಕಿತ್ಕೊಂಡ್ ಬಿಟ್ಟಿಯಲ್ಲ. ಸ್ಫೂರ್ತಿ, ನಾನೇನು ಪಾಸ್ಟಲ್ಲಿ ಮಿಸ್ ಆಗಿರೋ ಮೆಮರೀಸ್ ಮಾತ್ರ ಮಾಡ್ಕೊಂಡ್ರೆ ಸಾಕು ಅನ್ಕೊಂಡು, ಆದ್ರೆ ನೀನು ನಾಳೆಗೋಸ್ಕರ ಇವತ್ತು ಕಷ್ಟಪಡೋಣ. ಏನು ಎಸಲ ಕಾಲ್ ಮಾಡ್ತಿದ್ಯಾ? ನೀನ್ ಅಭಿ ಅಭಿ ಅಂತ ಕರೆದ್ರೆ ಕೇಳ್ಬೇಕನ್ಸ್ತಿದೆ. ಅಭಿ ಅಭಿ ಇದೇನು ವಾಯ್ಸ್ ಒಂಥರ ಇದೆ. ಅಭಿ 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 ತಿನ್ನಕ್ಕೂ ಬರಲ್ವಲ್ಲ ಕಂದ. ಅವ್ರ ಪ್ರೀತಿಗೆ ಸಿಗದೆ ಅಷ್ಟು ದೂರ ಹೋಗ್ಬೇಕು. ಬಟ್ ಅದಾಗಲ್ಲ, ಯಾಕೆಂದ್ರೆ ಮೇಡಮ್ ಹತ್ರ ಯಾವ್ದು ಅಷ್ಟು ಈಸಿ ಅಲ್ಲ. ಮ್ಯಾಮ್ ನೀವು ಒಂದು 10 ನಿಮಿಷ ಟೈಮ್ ಕೊಟ್ರೆ ನನ್ನ ಕತೆ ನಿಮ್ ಜೊತೆ ಹೇಳ್ಕೊಡ್ತೀನಿ. ಇವಾಗ ನಾನು ನಿನಗೆ 2 ನಿಮಿಷದಲ್ಲಿ ಒಂದು ಸಣ್ಣ ಕತೆ ಹೇಳ್ತೀನಿ. ಒಂದು ಸಣ್ಣ ಊರಲ್ಲಿ ಒಬ್ಬ ಕನಸುಗಾರನ ಕನಸು ಕನಸಾಗಿ ಉಳ್ಕೊಂಡಿರೋ ಕತೆ. ಈ ಊರು ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಲೈಫ್ ಇಸ್ ಆಲ್ವೇಸ್ ಫೇರ್ ಟು ದಿ ಅನ್ಫೇರ್. ಕಷ್ಟ ಬರದೇ ಇರೋವರೆಗೂ ನಮ್ಮದೇ ಅದೃಷ್ಟ ಅಂತಾರೆ. ಅದೇ ಕಷ್ಟ ಬಂದಾಗ ನಮ್ಮ ಸಾಮರ್ಥ್ಯ ಏನು ಅಂತ ಗೊತ್ತಾಗತ್ತೆ. ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಕೋಪದ ಹಿಂದೆ ಒಂದು ಕಾರಣ ಇರುತ್ತೆ, ಆದರೆ ಅವನ ತಂದೆ ತಾಯಿ ಕೋಪದ ಹಿಂದೆ ಪ್ರೀತಿ ಮಾತ್ರನೇ ಇರುತ್ತೆ.